ಚಿನ್ನಸ್ವಾಮಿ ಅಂಗಳದ ಒಳಗೆ ನಡೀತಿದೆ ಆರ್ಸಿಬಿ ವಿಜಯೋತ್ಸವ. ವಿಜಯೋತ್ಸವದಲ್ಲಿ ವಿರಾಟ್ ಕೊಹ್ಲಿ ಸೇರಿ ಇಡೀ ಆರ್ಸಿಬಿ ಭಾಗಿಯಾಗಿದ್ದಾರೆ. ಮನುಷ್ಯತ್ವ ಮರೆತು ವಿಜಯೋತ್ಸವ ಆಚರಣೆಯಷ್ಟು ಸರಿ. ಚಿನ್ನಸ್ವಾಮಿ ಅಂಗಳದ ಹೊರಗೆ ಬಿದ್ದಿದ್ದು 11 ಹೆಣ. ಚಿನ್ನಸ್ವಾಮಿ ಅಂಗಳದ ಒಳಗೆ ನಡೀತಾ ಇದೆ ಆರ್ಸಿಬಿ ವಿಜಯೋತ್ಸವ. ತಕ್ಷಣ ನಿಲ್ಲಿಸಬೇಕಾದ ಒಂದು ಸಣ್ಣ ಮಾನವೀಯತೆಯ ಗುಣ ನಿಮ್ಮಲ್ಲಿಲ್ಲ. 11 ಜನರ ಸಾವು ನೋವುಗಳು ರಾಜ್ಯದಲ್ಲಾಗಿದೆ. ಆ ಶೋಕ ಮನಸ್ಸಿನಲ್ಲಿ ಇರುವ ಸಂದರ್ಭವೇ ವಿಜಯೋತ್ಸವ ಮುಂದುವರಿತಾ ಇದೆ. ನಿಮಗೇನು ಮನುಷ್ಯತ್ವ ಇಲ್ವಾ? ಇಷ್ಟೊಂದು ನಿರ್ಭಾವುಕರಾದ್ರೆ ಹೆಂಗೆ? ನೀವು ರಾಜ್ಯನ ಹೆಂಗಾಳ್ತೀರಿ? ಕರುಣೆಯೇ ಇಲ್ಲದ ಹೃದಯದವರು ರಾಜ್ಯವನ್ನು ಹೆಂಗಾಳ್ತೀರಿ? ಚಿನ್ನಸ್ವಾಮಿ ಅಂಗಳದಲ್ಲಿ ಸಾಂಗವಾಗಿ ನಡೀತಾ ಇದೆ ಕಾರ್ಯಕ್ರಮ. ಸಾಂಗವಾಗಿ ಆ ವಿರಾಟ್ ಕೊಹ್ಲಿ ಮನುಷ್ಯತ್ವ ಮರೆತು ವಿಜಯೋತ್ಸವ ಆಚರಣೆ ಎಷ್ಟು ಸರಿ? ಜನರ ಪ್ರಶ್ನೆ ಇದು. ಚಿನ್ನಸ್ವಾಮಿ ಅಂಗಳದ ಹೊರಗೆ ಬಿದ್ದಿದ್ದು 11 ಹೆಣ. ಒಳಗೆ ಮಾತ್ರ ಸಂಭ್ರಮ ವಿಜಯೋತ್ಸವ. ಆದ್ರೂ ಏನು ಆಗಿಲ್ಲ ಎಂಬಂತೆ ಆರ್ಸಿಬಿ ವಿಜಯೋತ್ಸವ. ಏನು ಆಗಿಲ್ಲ ಅನ್ನೋ ತರ. ಚಿನ್ನಸ್ವಾಮಿ ಅಂಗಳದ ಒಳಗೆ ನಡೀತಾ ಇದೆ ಆರ್ಸಿಬಿ ವಿಜಯೋತ್ಸವ. ನಮ್ಮ ಮಾಧ್ಯಮದ ಛಾಯಾಗ್ರಾಹಕರು, ನಮ್ಮ ಮಾಧ್ಯಮದ ರಿಪೋರ್ಟರ್ಗಳು ಕೂಡ ಹೋಗಿದ್ದಾರೆ. ಒಬ್ಬರಿಗೇನಾದ್ರೂ ಹೆಚ್ಚು ಕಮ್ಮಿ ಆಯಿತು ಎಂದಾದರೆ ನಿಮ್ಮ ಅವಿವೇಕಿತನಕ್ಕೆ ಜನರ ಸಾವು ಕೂಡ ನಮಗೆ ಸಹಿಸಿಕೊಳ್ಳಲು ಸಾಧ್ಯ ಆಗ್ತಾ ಇಲ್ಲ. ಮಾಧ್ಯಮದವರು ಕೂಡ ಅಲ್ಲಿದ್ದಾರೆ. ಚಿನ್ನಸ್ವಾಮಿ ಅಂಗಳದ ಹೊರಗೆ ಈಗಾಗಲೇ 11 ಸಾವು ನೋವುಗಳೇ ಆಗಿದೆ, ಸಂಭವಿಸಿದೆ. ಇಷ್ಟಾದರೂ ಕೂಡ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಜನ. ಸತ್ತಿರೋರ್ನ ಅವರೇ ಎತ್ಕೊಂಡು ಹೋಗಬೇಕಾದಂಥ ಕರ್ಮ. ಅಲ್ಲಲ್ಲ, ಅದಕ್ಕೊಂದು ಸರಿಯಾದ ವ್ಯವಸ್ಥೆಗಳೇ ಇಲ್ಲ. ನಿಜವಾಗ್ಲೂ ಅಸಹ್ಯ ಅನ್ನಿಸುತ್ತೆ. ಸರ್ಕಾರದ ಈ ನಡೆ ಇದೆಯಲ್ಲ, ಅಸಹ್ಯ ಅನ್ನಿಸ್ತಾ ಇದೆ. ಬುದ್ಧಿ ಇಲ್ಲ. ಆವೇಶಕ್ಕೆ ಬಿದ್ದು ಭಾವೋದ್ರೇಕಕ್ಕೊಳಗಾಗಿ ಜನ ಸೇರ್ತಾರೆ. ಜನ ಸೇರೋದಕ್ಕೇನು ಹೇಳಿ? ತನ್ನ ನೆಚ್ಚಿನ ತಾರೆಯನ್ನು ನೋಡೋದಕ್ಕೆ ಸೇರ್ತಾರೆ ಜನ. ಅವರಿಗೆ ಅದು ಆ ತಾರೆಯರ ಮುಖ ಬಿಟ್ಟರೆ ಬೇರೆ ಯಾವ ಜವಾಬ್ದಾರಿಗಳು ಇರೋದಿಲ್ಲ. ವೈಜ್ಞಾನಿಕತೆಯ ಬಗ್ಗೆ ಅರಿವಿರೋದಿಲ್ಲ. ಅವರ ವ್ಯಾಪ್ತಿನೇ ಅಷ್ಟು, ಅವರ ಯೋಚನೆಯ ವ್ಯಾಪ್ತಿನೇ ಅಷ್ಟು ಅವರುಗಳದು. ಆರ್ಸಿಬಿ ನನ್ನ ಸ್ಟಾರ್, ಇಷ್ಟೇ ಅವ್ರದ್ದು. ಆದರೆ ಅಲ್ಲಿ ಆಗಬಹುದಾದಂಥ ದುರಂತಗಳ ಬಗ್ಗೆ ಬುದ್ಧಿ ಇರೋರು ತಿಳ್ಕೋಬೇಕಿತ್ತಲ್ಲ. ಪೊಲೀಸರಿಗೊಂದು ಪ್ರತ್ಯೇಕವಾದಂತಹ ಡೈರೆಕ್ಷನ್ ಬೇಕಿತ್ತಲ್ಲ. ದಯಾನಂದ್ ಅವರು ಬಂದರು ಜೋಬಿ ಕೈ ಹಾಕೊಂಡು ಬೆಳಿಗ್ಗೆ. ಜಿ ಪರಮೇಶ್ವರ್ ಅವರು ಬಂದರು ಒಂದು ಕಪ್ಪು ಕಲರಿನ ಕೋಟ್ ಹಾಕ್ಕೊಂಡು. ಬಂದು ಸುತ್ತ ನೋಡಿದ್ರು. ಪರಿಶೀಲನೆ ಅಂದರು. ಕೇಳಿದ್ರೆ ಏನೆಲ್ಲಿ ಬಂದಿದ್ದು ಅಂದರೆ ಪರಿಶೀಲನೆ, ಸ್ಥಳ ಪರಿಶೀಲನೆ, ಎಲ್ಲೆಲ್ಲಿ ಭದ್ರತೆ ಬೇಕು. ಗೃಹ ಸಚಿವಾಲಯದಲ್ಲಿ ಸಭೆ ಕೂಡ ಮಾಡಿದ್ರು. ಆದರೆ ಪಾಪ ಗೃಹ ಸಚಿವರು ಆರಂಭದಲ್ಲಿ ಇದನ್ನು ತಡೆದಿದ್ದಾರೆ. ಕಾರ್ಯಕ್ರಮ ಬೇಡ ಅಂದಿದ್ದಾರೆ, ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಆದರೆ ಈ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇರುವಂತಹ ಉಪಮುಖ್ಯಮಂತ್ರಿಗಳಿದಾರಲ್ಲ, ಸದಾಕಾಲ ತಾರುಣ್ಯದಲ್ಲಿ ತೇಲಾಡ್ತಿರುವಂತಹ ಡಿ ಕೆ ಶಿವಕುಮಾರ್ ಅವರು, ಅವ್ರದ್ದು ಬಿಸಿ ರಕ್ತ ಯುವಕ ನೋಡಿ. 18 ವಯಸ್ಸು, ಆಟ ಆಡೋ ವಯಸ್ಸು, ಬಿಸಿ ರಕ್ತ, ಆವೇಶದ ನಿರ್ಧಾರ. ಇಲ್ಲ, ಆಗಬೇಕು. ನಾವು ಕ್ರಿಕೆಟ್ ಪ್ರೇಮಿಗಳು. ನಿಮ್ಮ ಮನೆ ಅಂಗಳದಲ್ಲಿ ಆಡಿಸ್ರಯ್ಯ. ನಿಮ್ಮ ಮನೆ ಮುಂದೆ ಖಾಲಿ ಜಾಗ ಇದೆಯಲ್ಲ, ಕರ್ಕಬಂಡ ಆಡಿಸ್ಕೊಳ್ಳಿ. ಕೈಯಲ್ಲಿ ಬ್ಯಾಟು ಬಾಲ್ ಇಟ್ಟು ನೀವೇ ಬೇಕಾದ್ರೆ ಬೌಲಿಂಗ್ ಮಾಡಬೇಕಾದ್ರೆ. ಹೈದರಾಬಾದ್ ಕಾಲ್ ತುಳಿತದಲ್ಲಿ ಒಬ್ಬರು ಬಲಿಯಾಗಿದ್ದಕ್ಕೆ ಅಲ್ಲು ಅರ್ಜುನ್ ಅರೆಸ್ಟ್ ಆಗಿದ್ದ. ಚಿನ್ನಸ್ವಾಮಿ ಕಾಲ್ ತುಳಿತಕ್ಕೆ 11 ಮಂದಿ ಬಲಿಯಾಗಿದ್ದಾರೆ. ಈಗ ಯಾರನ್ನ ಅರೆಸ್ಟ್ ಮಾಡ್ತೀರಿ? ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚುವ ಸಾಧ್ಯತೆಗಳಿದಾವೆ. 11 ಸಾವು ನೋವುಗಳಿಗೆ ಯಾರು ಹೊಣೆ? ಯಾರಾಗ್ತೀರಾ ಹೊಣೆ? ಯಾರನ್ನೂ ಬಂಧನ ಮಾಡುತ್ತೆ ಸರ್ಕಾರ? ಕಾದು ನೋಡೋಣ. ಸಿದ್ದು ಸರ್ಕಾರ ಈ ವಿಚಾರದಲ್ಲಿ ದಿಟ್ಟ ನಿಲುವನ್ನ ತೆಗೆದುಕೊಳ್ಳಬೇಕು. ರೇವಂತ್ ರೆಡ್ಡಿ ಸರ್ಕಾರ ತೆಗೆದುಕೊಂಡ ಕಠಿಣ ಕ್ರಮವನ್ನ ನೀವು ತೆಗೆದುಕೊಳ್ಳೋದಕ್ಕೆ ಸಾಧ್ಯನಾ? ಅರೆಸ್ಟ್ ಮಾಡೋದಾದ್ರೆ ಯಾರನ್ನ ಅರೆಸ್ಟ್ ಮಾಡ್ತೀರಿ? ಗೃಹ ಸಚಿವರು, ಉಪಮುಖ್ಯಮಂತ್ರಿಗಳ, ಆಟಗಾರರನ್ನ ಅಥವಾ ಭದ್ರತೆ ಕೈಗೊಳ್ಳದ ಪೊಲೀಸರನ್ನ ಯಾರನ್ನ ಕೇಳ್ತೀರಿ? ಹಿಂದು ಮುಂದೆ ನೋಡದೆ ಕಾರ್ಯಕ್ರಮ ಆಯೋಜಿಸಿದ ಮಂತ್ರಿಗಳನ್ನೇನಾದರೂ ಅರೆಸ್ಟ್ ಮಾಡ್ತೀರಾ? ಹೈದರಾಬಾದ್ ಕಾಲ್ ತುಳಿತದಲ್ಲಿ ಒಬ್ಬರು ಬಲಿಯಾಗಿದ್ದಕ್ಕೆ ಅಲ್ಲು ಅರ್ಜುನನ್ನ ಅರೆಸ್ಟ್ ಮಾಡಿದಂತಹ ಪೊಲೀಸರು ಈಗ ಯಾರನ್ನ ಅರೆಸ್ಟ್ ಮಾಡ್ತೀರಿ? ಚಿನ್ನಸ್ವಾಮಿಯಲ್ಲಿ ಕಾಲ್ ತುಳಿತಕ್ಕೆ 11 ಮಂದಿ ಬಲಿಯಾದ್ರಲ್ಲ. ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚುವ ಸಾಧ್ಯತೆಗಳಿದ್ದಾವೆ. 11 ಸಾವು ನೋವುಗಳಿಗೆ ಯಾರು ಹೊಣೆ ಆಗ್ತೀರಿ?
ಯಾರನ್ನ ಬಂಧನ ಮಾಡುತ್ತೆ ಸರ್ಕಾರ? ಹಾಸನದಲ್ಲಿ 8ಕ್ಕೂ 8 ಕ್ಷೇತ್ರಗಳನ್ನ ಗೆಲ್ತೀವಿ ಅನ್ನೋದಕ್ಕೆ ಇದ್ದ ಉತ್ಸಾಹದಷ್ಟೇ ಜನಸಾಮಾನ್ಯರು ಸೇರಿದ್ರೆ ಸಾವುಗಳಾಗ್ತವೆ ಅಂತ ತಿಳಿದುಕೊಳ್ಳುವ ಪ್ರಜ್ಞೆ ಬೇಡವೇನ್ರಿ? ಪ್ರಜ್ಞೆ ಬೇಡವಾ ಹೇಳಿ? 5 ಗ್ಯಾರಂಟಿಗಳ ಯಶಸ್ಸಿನ ಕಾರ್ಯಕ್ರಮವನ್ನ ಮಾಡಬೇಕಾದ್ರೆ ತೆಗೆದುಕೊಂಡ ಮುಂಜಾಗ್ರತಾ ಕ್ರಮಗಳು ಈಗಲೂ ತೆಗೆದುಕೊಳ್ಳಬೇಕಾಗಿತ್ತಲ್ಲ. ಹೈದರಾಬಾದ್ ಕಾಲ್ ತುಳಿತವೂ ನಿಮಗೆ ಪಾಠ ಕಲಿಸದೇ ಇದ್ರೆ ನಿಮ್ಮ ಬುದ್ಧಿನ ಅದು ಎಲ್ಲಿ ಗಿರವಿ ಇಟ್ಟಿದ್ದೀರೋ, ನಿಮ್ಮ ಮಸ್ತಿಷ್ಕನ ಎಲ್ಲಾದರೂ ಅಡವೇನಾದ್ರೂ ಇಟ್ಟಿದ್ದೀರೋ ಏನೋ. ಎಂಥವರು ಯೋಚನೆ, ಬೆಳಿಗ್ಗೆ ಮಾಧ್ಯಮದವರೇ ನಾವೇ ವರದಿ ಮಾಡಿದ್ವಿ, ನಿಮಗೆ ಬುದ್ಧಿ ಇಲ್ಲ ಅನ್ನೋದು ಗೊತ್ತು ನಮಗೆ, ನಮ್ಮ ರಾಜಕಾರಣಿಗಳಿಗೆ. ಹಾಗಾಗಿ ನಿಮಗೆ ಸ್ವಲ್ಪ ನಿಮಗೆ ಒಂದು ಸ್ವಲ್ಪ ಪಿನ್ನೊಡೆಯೋಣ ಅಂತೇಳಿ ನಾವೇ ಹೇಳಿದ್ವಿ, ಸ್ವಲ್ಪ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಿ, ಪರ್ಯಾಯ ರೂಟ್ ವ್ಯವಸ್ಥೆಯನ್ನು ಮಾಡಿ, ಬಂದೋಬಸ್ತ್ ಏರ್ಪಡಿಸಿ, ಅಲ್ಲಲ್ಲಿ ನಾಕಾಬಂದಿಯ ಪ್ರಯತ್ನಗಳನ್ನು ಮಾಡಿ ಅಂಥೇಳಿ ನಾವೇ ಸಾಕಷ್ಟು ಬಾರಿ ಆಗಾಗ ಸೂಚನೆಯನ್ನು ಕೊಡ್ತಾ ಇದ್ವಿ. ಈ ಎಲ್ಲದಕ್ಕೂ ಮಿಗಿಲಾಗಿ ನಿಮ್ಮಲ್ಲಿರ್ತಕ್ಕಂತಹ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟು ಈಗ 11 ಜನರ ಸಮಾಧಿಯ ಮೇಲೆ ನಿಂತಿದೆ. ಯಾರಿಗೆ ಏನು ಹೇಳೋದು? ಯಾರಿಗೆ ಬುದ್ಧಿ ಹೇಳೋಣ? ಎಲ್ಲವೂ ಕೂಡ ನಡೆದು ಹೋಯಿತು, ದುರಂತಗಳು ಸಂಭವಿಸಿ ಆಯಿತು. ಅನೇಕರು ಕಾಲು ಮುರ್ಕೊಂಡ್ರು, ಇನ್ನೂ ಅನೇಕರು ಕೈ ಮುರ್ಕೊಂಡಿದ್ದಾರೆ. ತನ್ನ ಭವಿಷ್ಯವನ್ನು ಸ್ವಯಂಕೃತ ಅಪರಾಧ, ಒಂದು ಕಡೆ ಸ್ವಯಂಕೃತ ಅಪರಾಧ ಜನರದ್ದು ಇದೆ, ಸರ್ಕಾರದ ವೈಫಲ್ಯತೆಯೂ ಕೂಡ ಇದ್ದಾವೆ. ಸಾಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.